ದ್ವೈತ ತತ್ವದಲ್ಲಿ ಭಕ್ತಿಗೆ ಸ್ಥಾನವೇ ಇಲ್ಲ ಅಂತ ಹಾಗೆ ತಿಳ್ಕೊಂಡಿದ್ದು ಅದು ತಪ್ಪು. ವಾಸ್ತವವಾಗಿ ಮುಖ್ಯವಾದಂತಹ ಭಕ್ತಿ ಅಂದ್ರೆ ಆ ಮೊದಲನೇ ಸ್ಥಾನದಲ್ಲಿರುವಂತಹ ಭಕ್ತಿಯನ್ನ ಅದ್ವೈತ ಸಿದ್ಧಾಂತದಲ್ಲಿ ಮಾತ್ರವೇ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಬೇರೆ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಅದು ಮೊದಲನೇ ಸ್ಥಾನದ ಭಕ್ತಿಯನ್ನು ಲೆಕ್ಕಕ್ಕೆ ಬರಲ್ಲ. ಅದು ಇದೆ, ಆದರೆ ಮೊದಲನೇ ಸ್ಥಾನದ ಭಕ್ತಿಯನ್ನು ಲೆಕ್ಕಕ್ಕೆ ಬರುವುದಿಲ್ಲ. ಇಂದಲೇ ಶಂಕರರು ಈ ಒಂದು ಭಕ್ತಿ ಮಾರ್ಗವನ್ನ ಧಾರ ಮಾಡಿದ್ದಾರೆ. ಈ ಅದ್ವೈತ ಸಿದ್ಧಾಂತದಲ್ಲೂ ಈ ಭಕ್ತಿ ಮಾರ್ಗಕ್ಕೆ ಒಂದು ಸ್ಥಾನ ಅಂದ್ರೆ ನಿಜವಾದಂತಹ ಸ್ಥಾನ ಅದು ಇದರೊಳಗೂ ಖಂಡಿತವಾಗಿಯೂ ಇದ್ದೇ ಇದೆ. ಆ ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾನೆ. ನಾವು ಸಂಸಾರ ದಶೆಯಲ್ಲಿರುವಾಗ ಭಗವಂತ ನಮ್ಮ ಆತ್ಮಸ್ವರೂಪಿಯೇ ಆಗಿದ್ರೂ ಸಹ ಉಪಾಧಿ ಅನ್ನುವುದು ಭಗವಂತನಿಗೂ ನಮಗೂ ಒಂದು ಇರುವುದರಿಂದ, ವಾಸ್ತವವಾಗಿ ಒಂದೇ ಆಗಿದ್ರೂ ಸಹ ಆ ಒಂದು ಉಪಾಧಿ ಅನ್ನುವುದು ಇರುವುದರಿಂದ ಏನಾಗುತ್ತೆ ಅಂತಂದ್ರೆ ನಾವು ವ್ಯವಹಾರದಲ್ಲಿರುವಾಗ ಭಗವಂತ ಬೇರೆ, ನಾವು ಬೇರೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ಆದರೆ ವಾಸ್ತವವಾಗಿ ಭಗವಂತ ನಮ್ಮ ಆತ್ಮಸ್ವರೂಪಿಯೇ ಆಗಿದ್ದಾನೆ. ದ್ವೈತದಲ್ಲಿ ಭಕ್ತಿ ಮಾರ್ಗಕ್ಕೆ ಖಂಡಿತವಾಗಿಯೂ ಸ್ಥಾನ ಇದ್ದೇ ಇದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದ್ರೆ ಇಲ್ಲೇ ಸರಿಯಾದಂತಹ ಸ್ಥಾನ ಇದೆ. ಶಂಕರರು ಅದ್ವೈತ ತತ್ವವನ್ನೂ ಹೇಳಿದ್ದಾರೆ ಮತ್ತು ಇಂತಹ ಅನೇಕ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಒಂದು ವೇಳೆ ಅದ್ವೈತ ತತ್ವದಲ್ಲಿ ಭಕ್ತಿ ಮಾರ್ಗಕ್ಕೆ ಸ್ಥಾನವೇ ಇಲ್ಲ ಅಂತಂದ್ರೆ ಆಗ ಅದ್ವೈತವನ್ನು ಹೇಳಿದಂತಹ ಶಂಕರರು ಈ ಸ್ತೋತ್ರಗಳನ್ನೆಲ್ಲ ಹೆಂಗ್ ಬರೆಯಲಿಕ್ಕೆ ಸಾಧ್ಯ? ಶಂಕರರ ಕಾಲದಲ್ಲಿ ಈ ಭಕ್ತಿ ಮಾರ್ಗವು ತುಂಬಾ ಕ್ಷೀಣ ದಶೆಯನ್ನು ಹೊಂದುತ್ತಾ ಇದ್ದಾಗ ಇದನ್ನು ಪುನಃ ಸ್ಥಾಪನೆ ಮಾಡಿ ಜನರೆಲ್ಲರಿಗೂ ಸಹ ಈ ಮಾರ್ಗವನ್ನು ಉಪದೇಶ ಮಾಡಿದವರು ಅಂತಂದ್ರೆ ಅದು ಶಂಕರ ಭಗವತ್ಪಾದಾಚಾರ್ಯರು. ಆ ಕಾಲ ನಾವು ಈ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರನ್ನು ಸ್ಮರಣೆ ಮಾಡಬೇಕು. ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೊಂದು ಕ್ರಮ ಇದೆ. ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಈ ಒಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಆಸ್ತಿಕರು ಸಹ ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಗಣೇಶ ಪಂಚರತ್ನ ಸ್ತೋತ್ರದಿಂದ ಹಿಡಿದು ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಹೀಗೆ ಅನೇಕ ಸ್ತೋತ್ರಗಳನ್ನ ಪ್ರತಿ ದಿವಸ ನಿತ್ಯ ಪಠನ ಮಾಡ್ತಾರೆ. ಅದ್ಭುತವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರು ತೋರಿಸಿದಂತಹ ಮಾರ್ಗವನ್ನ ಪ್ರತಿಯೊಬ್ಬರೂ ಸಹ ಅನುಸರಣೆ ಮಾಡಬೇಕು.